ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದು ಪುಟ್ಟ ಭಾಷಣ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಢ್ಯಾಂ ಒಂದೇ ಭಾರತ ಮಾತರಂ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಹೆಸರು. ಇಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ನಾನು ಓದುತ್ತಿರುವ ತರಗತಿ. ಇಲ್ಲಿ ನೀವು ಓದುತ್ತಿರುವ ತರಗತಿಯನ್ನು ಬರೆಯಿರಿ. ಇಂದು ನಾವು ಭಾರತದ 79ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ಬ್ರಿಟಿಷ್ ಆಳ್ವಿಕೆಯಿಂದ ನಮ್ಮ ಸ್ವಾತಂತ್ರ್ಯಕ್ಕಾಗಿ ವೀರಾವೇಶದಿಂದ ಹೋರಾಡಿದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳನ್ನು ಸ್ಮರಿಸುವ ದಿನ ಇದು. ಪ್ರತಿಯೊಬ್ಬರು ಘನತೆ ಮತ್ತು ಸ್ವಾತಂತ್ರ್ಯದ ಜೀವನವನ್ನು ನಡೆಸುವ ಅವಕಾಶವನ್ನು ಹೊಂದಿರುವ ಉತ್ತಮ ಭಾರತವನ್ನು ನಿರ್ಮಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವೂ ಇದಾಗಿದೆ. ಸ್ವಾತಂತ್ರ್ಯ ಬಂದದ್ದು ಬಾಳೆಹಣ್ಣು ಸಿಪ್ಪೆ ಸುಲಿದಷ್ಟು ಸುಲಭವಲ್ಲ. ಅನೇಕರ ತ್ಯಾಗ ಬಲಿದಾನಗಳ ನಂತರ ಬಂದದ್ದು ಸ್ವಾತಂತ್ರ್ಯ. ಬ್ರಿಟಿಷರ ದಾಸ್ಯದಲ್ಲಿದ್ದ ಭಾರತದ ಮುಕ್ತಿಗಾಗಿ ಹೋರಾಟ ಮಾಡಿದವರಲ್ಲಿ ಜಾತಿ ಮತದ ಭೇದವಿರಲಿಲ್ಲ, ಹೆಣ್ಣು ಗಂಡೆಂಬ ವ್ಯತ್ಯಾಸವಿರಲಿಲ್ಲ, ವಯಸ್ಸಿನ ಹಂಗಿರಲಿಲ್ಲ. 12ನೇ ವಯಸ್ಸಿನ ಚಂದ್ರಶೇಖರ್ ಆಜಾದ್ ಬ್ರಿಟಿಷರಿಗೆ ಬಗ್ಗದೆ ಕೋರ್ಟಿನಲ್ಲಿ ನನ್ನ ಹೆಸರು ಆಜಾದ್, ನನ್ನ ತಂದೆ ಸ್ವಾತಂತ್ರ್ಯವೆಂದು ಹೇಳಿ ಜಡ್ಜಿನ ಕೋಪಕ್ಕೆ ಗುರಿಯಾಗಿ 15 ಚಡಿ ಏಟುಗಳನ್ನು ಸ್ವೀಕರಿಸುವಾಗ ಪ್ರತಿ ಏಟಿಗೂ ಕೂಗಿದ್ದು ಒಂದೇ ಮಾತರಂ. 17ನೇ ವರ್ಷದ ಹುಡುಗ ಖುದಿರಾಮ್ ಬೋಸ್ ಯಾರಿಗೂ ಹೆದರದೆ ತನ್ನ ಭಾರತದ ಪರವಾಗಿ ನಿಂತು ನಗುತ್ತಾ ನೇಣುಗಂಬವೇರಿದ. 21ನೇ ವಯಸ್ಸಿನ ಪ್ರೀತಿಲತಾ ವಡೆದಾರ್ ಗನ್ ಹಿಡಿದು ಬ್ರಿಟಿಷರ ಆಫೀಸರ್ಗಳನ್ನು ಹೆದರಿಸಿಟ್ಟಿದ್ದಳು. ಮದುವೆಗೆ ಹೆಣ್ಣು ನೋಡಿ ಇನ್ನೇನು ಮದುವೆಯಾಗಬೇಕಿತ್ತು. ಅದನ್ನು ಬಿಟ್ಟು ಭಾರತದ ಸ್ವಾತಂತ್ರ್ಯಕ್ಕಾಗಿ ತನ್ನ ಸರ್ವಸ್ವವನ್ನೇ ಸಮರ್ಪಿಸಿದ 20ರ ತರುಣ ಭಗತ್ ಸಿಂಗ್. ಪ್ಲೇಗ್ ಎಂಬ ಮಹಾಮಾರಿ ಬಂದಾಗ ಭಾರತೀಯರ ಮೇಲೆ ಅತ್ಯಾಚಾರವೆಸಗಿದ ರ್ಯಾಂಡ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಅಟ್ಟಾಡಿಸಿಕೊಂಡು ಕೊಂದ ಚಾಪೇಕರ್ ಸಹೋದರರು. ಸಾಬಿನ ಕಲಿ ಲಾಲಾ ಲಜಪತ್ ರಾಯ್, ಹುಲಿಯನ್ನೇ ಎದುರಿಸಿ ಯಾರಿಗೂ ಹೆದರದೆ ನಿಂತ ಬಾಗಾ ಜತೀನ್, ಜೈ ಹಿಂದ್ ಎಂಬ ಘೋಷಣೆ ಕೊಟ್ಟ ರಾಸ್ ಬಿಹಾರಿ ಬೋಸ್, ಅಂಡಮಾನಿನ ಕರಿ ನೀರಿನ ಶಿಕ್ಷೆ ಸಹಿಸಿಯೂ ಕುಂದದೆ 30 ವರ್ಷಗಳ ಕಾಲ ಅತ್ಯಂತ ಹೆಚ್ಚು ಶಿಕ್ಷೆ ನೋವು ತಿಂದ ವಿನಾಯಕ ದಾಮೋದರ್ ಸಾವರ್ಕರ್ ಹಾಗೂ ಗಣೇಶ್ ಸಾವರ್ಕರ್. ಒಂದೇ ಮಾತರಂ ಎಂಬ ರಣಮಂತ್ರದ ಮೂಲಕ ಭಾರತೀಯರಲ್ಲಿ ದೇಶಭಕ್ತಿಯನ್ನು ಪುನರುಜ್ಜೀವನಗೊಳಿಸಿದ ಬಂಕಿಮಚಂದ್ರ. ದೂರದ ಐರ್ಲೆಂಡ್ನಿಂದ ಬಂದು ಭಾರತೀಯ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿ ನೂರಾರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆಯಾಗಿ ಅನುಶೀಲನ ಸಮಿತಿಯ ಏಕೈಕ ಹೆಣ್ಣು ಸಿಂಹಿಣಿ ಅಕ್ಕ ನಿವೇದಿತಾ. ಸ್ವದೇಶಿ ಚಳುವಳಿಯ ಮೂಲಕ ಭಾರತೀಯರನ್ನು ಒಂದುಗೂಡಿಸಿದ ರಾಷ್ಟ್ರಸಂತ ಅರಬಿಂದರು. ತನ್ನ ಕೊನೆಯ ಉಸಿರಿರುವವರೆಗೂ ರಣರಂಗದಲ್ಲಿ ಹೋರಾಡಿದ ಸಾವಿರಾರು ಭಾರತೀಯರು, ರಾಜರು ಮತ್ತು ರಾಣಿಯರು. ಅಬ್ಬಾ, ಹೇಳುತ್ತಾ ಹೋದರೆ ವರ್ಷಗಳೇ ಬೇಕು. ಇವರೆಲ್ಲರ ತ್ಯಾಗ ಬಲಿದಾನದಿಂದ ಸಿಕ್ಕ ಸ್ವಾತಂತ್ರ್ಯವನ್ನು ದುರುಪಯೋಗಿಸದೆ ಯೋಗ್ಯ ರೀತಿಯಲ್ಲಿ ಕಾಪಾಡೋಣ. ನಮ್ಮ ತಾಯಿ ಭಾರತಾಂಬೆಯನ್ನು ಮತ್ತೆ ವಿಶ್ವಗುರುವನ್ನಾಗಿಸೋಣ. ಎಲ್ಲರಿಗೂ ಸ್ವಾತಂತ್ರ್ಯ ದಿವಸದ ಹಾರ್ದಿಕ ಶುಭಾಶಯಗಳು. ತಾಯಿ ಭಾರತೀಯ ದಿನ. ಒಂದೇ ಮಾತರಂ. ಧನ್ಯವಾದಗಳು.